ಓಪನ್ ಬಿಟ್ಟು ಮೀಸನ ಅಂತಂದರೆ ಮೊಲಗಳು ಕಿತ್ತಾಡ್ತಿದೆ, ಯಾವ ಥರ ಸಾಕೋದು ಈ ಥರ ನಿಮ್ಗೆ ಒಟ್ಟೊಟ್ಟಿಗೆ ಮೊಲಗಳು ಯಾವ ಥರ ಇರುತ್ತೆ ಆ ಥರ ಅಂತೆಲ್ಲ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಅಷ್ಟೇ. ಅಂದರೆ ಈ ಥರ ಕಿತ್ತಾಡಬಾರ್ದು ಅಂತಂದರೆ ಇದೆಲ್ಲ ಒಂದೇ ಕಡೆ ಬೆಳೆದಿರೋದು. ಅಂದರೆ ಇದು ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಮೊಲನೂ ಕಂಪ್ಲೀಟಾಗಿ ಯಾವುದೇ ರೀತಿ ಕಿತ್ತಾಡೋದು ಯಾವುದೂ ಇರಲ್ಲ. ಈಗ ಜಾಸ್ತಿ ಗಂಡು ಮೊಲಗಳಿರೋದು ಅಂದರೆ ನಾನು ಕೂಡ ಆಗಿದ್ದೀನಲ್ಲ, ಆ ಥರ ಗಂಡು ಮೊಲಗಳಿತ್ತು ಅಂದರೆ ಗಂಡು ಮೊಲಗಳು ಜಾಸ್ತಿ ಕಿತ್ತಾಡುತ್ತೆ. ಗಂಡು ಮೊಲ ಕಿತ್ತಾಡ್ದಾಗ ಏನು ಮಾಡಬೇಕು ಅಂದರೆ ಗಂಡು ಮೊಲಗಳನ್ನ ಸಪ್ರೇಟ್ ಮಾಡ್ಬಿಡ್ಬೋದು. ಅದಕ್ಕೋಸ್ಕರ ಇವೆಲ್ಲ ಗಂಡು ಮೊಲಗಳು ಸಪ್ರೇಟ್ ಮಾಡಿರೋದು. ಇಲ್ಲಿರೋದೆಲ್ಲ ಹೆಣ್ಮೊಲ ಮತ್ತು ಸಣ್ಣ ಸಣ್ಣ ಮರಿಗಳು ಈ ಥರ ಇವನ್ನ ಓಪನ್ ಮೈಂಡಲ್ಲಿ ಈ ಥರ ಬಿಟ್ಟು ಸಾಕ್ಬೋದು. ಕೆಳಗಡೆ ಯಾವುದಾದ್ರು ಮ್ಯಾಟ್ ಇದ್ದರೆ ಮ್ಯಾಟ್ ಅಡಿಗೆ ಹಾಕ್ಬಿಟ್ಟು ಈ ಥರ ಸಾಕಿದ್ರೆ ಯಾವುದೇ ರೀತಿ ಗಲೀಜು ಮಾಡ್ಕೊಳ್ಳೋದಾಗಲಿ ಮತ್ತು ಏನೇ ಆಗೋದಾಗಲಿ ಯಾವುದೂ ಇರಲ್ಲ. ಈ ಥರ ಒಟ್ಟೊಟ್ಟಿಗೆ ಮೀಸ್ಬೋದು ಮತ್ತು ಇದೆಲ್ಲ ನೀಟಾಗಿರುತ್ತೆ. ನಿಮ್ಗೇನಾದರೂ ಗಂಡು ಮೊಲಗಳು ಕಿತ್ತಾಡಿದ್ರೆ ಆ ಥರ ಸಪ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪ್ರೇಟ್ ಮಾಡ್ಕೊಬಿಟ್ರೆ ನಿಮ್ಮ ಗಂಡು ಮೊಲಗಳು ಸಪ್ರೇಟ್ ಆಯಿತು ಅಂದರೆ ನಿಮ್ಗೆ ಯಾವುದೇ ರೀತಿ ಕಿತ್ತಾಡೋದಾಗಲಿ ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ಈಗ ಗಂಡು ಮೊಲಗಳು ಜಾಸ್ತಿ ಬಿಟ್ಕೋತು ಅಂತಂದಾಗ, ಗಂಡು ಮೊಲಗಳು ಜಾಸ್ತಿ ಇತ್ತು ಅಂದಾಗ ಕಿತ್ತಾಡೋದು ಇಲ್ಲ ಗಾಯ ಮಾಡ್ಕೊಳ್ಳೋದು ಈ ಥರ ಮಾಡುತ್ತೆ. ಅದಕ್ಕೋಸ್ಕರ ನೀವು ಗಂಡು ಮೊಲಗಳನ್ನ ಸಪ್ರೇಟ್ ಮಾಡ್ಕೊಬಿಡಿ. ಈ ಥರ ಎಲ್ಲ ಮೊಲನೂ ಒಟ್ಟೊಟ್ಟಿಗೆ ಸಾಕ್ಬೋದು ಫ್ರೆಂಡ್ಸ್.